ಹಾಯ್ ವಿದ್ಯಾರ್ಥಿಗಳೇ, SLC ಮುಗಿದು ಪಾಸ್ ಆಗಿದ್ದೀರಾ? ಹಾಗಾದರೆ ಮುಂದೇನು ಎಂಬ ಒಂದು ಗೊಂದಲದಲ್ಲಿದ್ದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ಹೇಳಿಕೊಡ್ತಾ ಇದ್ದೇನೆ. ನೋಡಿ, ನೀವು ಎಷ್ಟು ರಿಸಲ್ಟ್ ಮಾಡಿದ್ದೀರಾ, ಎಷ್ಟು ಮಧ್ಯದಲ್ಲಿ ರಿಸಲ್ಟ್ ಮಾಡಿದ್ದೀರಾ, ಆ ರಿಸಲ್ಟ್ ತಕ್ಕಂತೆ ನೀವು ಯಾವ ಕೋರ್ಸ್ ಮಾಡಬೇಕು, ಈ ಒಂದು ಇತ್ತೀಚಿನ ಒಂದು ಸಿಚುವೇಷನಲ್ಲಿ ಯಾವ ಕೋರ್ಸ್ಗಳಿಗೆ ತುಂಬ ವ್ಯಾಲ್ಯೂ ಇರೋದನ್ನು ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಹೇಳಿಕೊಡ್ತೇನೆ. ಬನ್ನಿ ನೋಡಿ, ಎಷ್ಟೋ ವಿದ್ಯಾರ್ಥಿಗಳು ಒಂದೇ ರೀತಿಯ ಒಂದು IQ-ವನ್ನು ಹೊಂದಿರುವುದಿಲ್ಲ. ಯಾಕಂದರೆ ಎಲ್ಲರೂ ಕೂಡ ಅಬೌವ್ 90 ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಕೂಡ ಅಬೌವ್ 80 ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಕೂಡ ಅಬೌವ್ 70, ಎಲ್ಲರೂ ಕೂಡ ಅಬೌವ್ 60 ಮಾರ್ಕ್ಸ್ ತೊಗೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ಎಷ್ಟೋ ಜನ ಆರ್ಡಿನರಿ ಬಂದಿದ್ದಾರೆ, ಎಷ್ಟೋ ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ ಆಗಿದ್ದೀರಾ, ಎಷ್ಟೋ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಆಗಿದ್ದೀರಾ, ಎಷ್ಟೋ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ರ್ಯಾಂಕರ್ ಬಂದಿದ್ದೀರಾ. ಹಾಗಾದರೆ ರ್ಯಾಂಕರ್ಸ್ಗಳು ಮತ್ತು ಡಿಸ್ಟಿಂಕ್ಷನ್ ವಿದ್ಯಾರ್ಥಿಗಳು, ಮಿಡಲ್ ಅಂದರೆ ಸೆಕೆಂಡ್ ಕ್ಲಾಸ್ ಆ್ಯಂಡ್ ಥರ್ಡ್ ಕ್ಲಾಸ್ ವಿದ್ಯಾರ್ಥಿಗಳು ಯಾವ್ಯಾವ ಕೋರ್ಸ್ಗಳನ್ನು ತೆಗೆದುಕೊಂಡ್ರೆ ನಿಮ್ಮ ಒಂದು ಲೈಫಲ್ಲಿ ಒಳ್ಳೆಯ ಹೆಜ್ಜೆಗಳನ್ನು ಇಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಬನ್ನಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೋಡಿ, ಸಂಪೂರ್ಣವಾದಂತಹ ಮಾಹಿತಿಯನ್ನು ಹೇಳಬೇಕಾದ್ರೆ ನೋಡಿ, SLC ಮುಗಿದ ತಕ್ಷಣ ವಿದ್ಯಾರ್ಥಿಗಳು ತುಂಬ ಗೊಂದಲದಲ್ಲಿ ಇರ್ತಾರೆ. ಏನಪ್ಪ, ನಾನು ಎಷ್ಟು ಕಡಿಮೆ ರಿಸಲ್ಟ್ ಮಾಡಿಬಿಟ್ಟೆ, ಮುಂದೆ ನಾನು ಏನು ಮಾಡಬೇಕು ಅನ್ನೋ ಒಂದು ಗೊಂದಲ. ಯಾಕಂದರೆ ತಂದೆ ತಾಯಿಗೂ ಕೂಡ ಯಾವುದೇ ರೀತಿ ನಾಲೆಜ್ ಇರೋದಿಲ್ಲ, ಎಜುಕೇಷನ್ ಕಡಿಮೆ ಇರುತ್ತೆ, ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಓದಬೇಕು ಅನ್ನೋ ಹಂಬಲದಲ್ಲಿ ಇರ್ತಾರೆ. ಬಟ್ ಇವರಿಗೆ ಗೈಡ್ನೆಸ್ ಕೊಡೋರು ಯಾರು ಇರೋದಿಲ್ಲ. ನೋಡಿ, ಇವತ್ತು 45% ಒಂದು 45 to 60% ತೆಗೆದುಕೊಂಡಂತಹ ವಿದ್ಯಾರ್ಥಿಗಳು, 45ರಿಂದ 60% ಮಾಡಿದಂತಹ ರಿಸಲ್ಟ್ ಮಾಡಿದಂಥ ವಿದ್ಯಾರ್ಥಿಗಳು ನಿಮಗೆ ಬೆಸ್ಟ್, ನಿಮಗೆ ಒಂದು ಅವಕಾಶವನ್ನು ಕೊಡ್ತಾರೆ. ಏನಪ್ಪ ಅಂದರೆ, ನಿಮ್ಮ ಮುಂದೆ 2 ಕೋರ್ಸ್ಗಳು ಇರುತ್ತೆ. ಯಾವುದಂದರೆ, ಒಂದು ITI ಮಾಡ್ಬೋದು. ಯಾಕಂದರೆ ITI ಮಾಡಿದರೆ ನಿಮಗೆ ಹಲವಾರು ರೀತಿಯ ಕಂಪ್ನಿಗಳಲ್ಲಿ, ಹಲವಾರು ರೀತಿಯ ಗೌರ್ಮೆಂಟ್ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ITI ತುಂಬ KB ಒಳಗಡೆ, ಎಲೆಕ್ಟ್ರಿಕ್ KB ಒಳಗಡೆ ಕೂಡ ನಿಮಗೆ ಅಪಾಯಿಂಟ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇರುತ್ತೆ. ಅಂದರೆ ನೀವು 45ರಿಂದ 60% ಒಳಗಡೆ ನೀವೇನಾದರೂ ರಿಸಲ್ಟ್ SLCಯಲ್ಲಿ ಮಾಡಿದರೆ ನೀವು ITI ಮಾಡ್ಕೊಳ್ಬೋದು. ಬಾಯ್ಸ್ ಆಗಿದೆ, ಹಾಗೆ ಗರ್ಲ್ಸ್ಗೂ ಕೂಡ ಪ್ಯಾರಾಮೆಡಿಕಲ್ ಮಾಡ್ಬೋದು. ಹಾಗೆ ಇನ್ನೊಂದು ಬಂದುಬಿಟ್ಟು ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ಇಬ್ಬರಿಗೂ ಕೂಡ ಆರ್ಟ್ಸ್ ಕಲಾ ಒಂದು ವಿಭಾಗದಲ್ಲಿ ನೀವು PUCಯನ್ನು ಮಾಡ್ಬೋದು. ಯಾಕಂದರೆ ಇದು 2 ವರ್ಷಗಳ ಕಾಲ ನಿಮಗೆ ಅವಕಾಶ ಇರುತ್ತೆ. ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅಂತ 2 ವರ್ಷ ನಿಮಗೆ ಕಲಾ ವಿಭಾಗ ಇರುತ್ತೆ. ಇದನ್ನು ಕಲಿತ್ರೆ ಮುಂದೆ ನಿಮಗೆ ಹಲವಾರು ರೀತಿಯ ನೀವು BA ಮಾಡ್ಕೊಳ್ಬೋದು, BEd ಮಾಡ್ಕೊಳ್ಬೋದು, MA ಮಾಡ್ಕೊಳ್ಬೋದು. ಒಂದು ವೇಳೆ ನೀವು 45ರಿಂದ 60% ನಡುವೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಇವೆಲ್ಲ ಅವಕಾಶಗಳು, ನೀವು ITI ಮಾಡ್ಬೋದು, ಹಾಗೆ ಜೊತೆಗೆ ಆರ್ಟ್ಸ್ ಮಾಡ್ಬೋದು, ಪ್ಯಾರಾಮೆಡಿಕಲ್ ಕೂಡ ಮಾಡ್ಬೋದು. ಇಷ್ಟು ಅವಕಾಶಗಳು ನಿಮ್ಮ ಮುಂದೆ ಇದೆ. ಹಾಗಾದರೆ ಆರ್ಟ್ಸ್ ತೆಗೆದುಕೊಂಡಿದ್ದೀರಾ? ಎಷ್ಟೋ ಜನರು ಹೇಳ್ತಾ ಇರ್ತಾರೆ, ನೀವು ಇನ್ನೊಬ್ಬರ ಒಂದು ಮಾತಿಗಳಿಗೆ ನೀವು ಕಿವಿಕೊಳ್ಳಿಕ್ಕೆ ಹೋಗಬಾರ್ದು, ಆರ್ಟ್ಸ್ ಮಾಡಿದರೆ ಏನು ಅವಕಾಶಗಳು ಇಲ್ಲಲ್ವಾ ಅಂತ ನೀವು ಯಾವುದೇ ಕಾರಣಕ್ಕೂ ತಪ್ಪು ಕಲ್ಪನೆಯನ್ನು ತಿಳ್ಕೊಳ್ಳಲಿಕ್ಕೆ ಹೋಗಬೇಡಿ. ಯಾಕಂದರೆ ಆರ್ಟ್ಸ್ ಮಾಡಿದರೆ ಮುಂದೆ ನೀವು BA ಮಾಡ್ಬೋದು, LLB ಮಾಡ್ಬೋದು, BEd MA ಮಾಡಿಕೊಂಡು ಆರಾಮಾಗಿ ಲೆಕ್ಚರ್ಸ್ ಆಗ್ಬೋದು, ಟೀಚರ್ಸ್ ಆಗ್ಬೋದು, ಹಾಗೆ ಲಾಯರ್ ಕೂಡ ಆಗ್ಬೋದು. ಮತ್ತು ನೀವು KPSC ಮತ್ತು IAS KS ಎಲ್ಲವೂ ಕೂಡ ಪರೀಕ್ಷೆಗಳನ್ನು ಎದುರಿಸ್ಬೋದು. ಯಾವುದು? ಬರೀ ಆರ್ಟ್ಸ್ ಮಾಡಿದರೆ. ಓಕೆ, ನಾನು ನೆಕ್ಸ್ಟ್ ಬಂದುಬಿಟ್ಟು 45ರಿಂದ 60 ಆಯಿತು ನಾನು ಹೇಳ್ತಾ ಇರೋದು. ಹಾಗಾದರೆ ಈಗೆಷ್ಟೋ ವಿದ್ಯಾರ್ಥಿಗಳು 60%ಇಂದ 60-90% ಮಾಡಿದಂತಹ ರಿಸಲ್ಟ್ ಮಾಡಿದಂಥ ವಿದ್ಯಾರ್ಥಿಗಳು ಕೂಡ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. ಹಾಗಾದರೆ ನೋಡಿ, 60 ಮತ್ತು 69% ಅಂದರೆ ನಿಯರ್ ಅಪ್ 70 ಅಂದರೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದಂಥ ವಿದ್ಯಾರ್ಥಿಗಳು. ನೋಡಿ, ಇಲ್ಲಿ ನಿಮಗೆ ಒಂದು ಅವಕಾಶ ಇರುತ್ತೆ. ಯಾಕಂದರೆ ನಿಮಗೂ ಕೂಡ ತುಂಬ ಅವಕಾಶಗಳು, ಅಂದರೆ 60ರಿಂದ 69% ಮಾಡಿದ್ದೀರಾ ಅಂದಮೇಲೆ ನಿಮಗೆ ಸ್ವಲ್ಪ ಆದರೂ ನಾಲೆಜ್ ಇದ್ದೇ ಇರುತ್ತೆ. ಇಂಗ್ಲೀಷ್ ನಾಲೆಜ್ ಇರುತ್ತೆ, ಹಾಗೆ ಮೆಥಮೆಟಿಕ್ಸ್ ಇರುತ್ತೆ, ಸೈನ್ಸ್ ಇರುತ್ತೆ. ನೀವೇನು ಮಾಡಬೇಕು, ತುಂಬ ಇಂತಹ ಒಂದು ರಿಸಲ್ಟ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಎಕ್ಸಾಂಪಲ್ ಅಪ್ಪ ಅಂದರೆ ಕಾಮರ್ಸ್ ಮಾಡ್ಬೋದು. ಯಾಕಂದರೆ ಕಾಮರ್ಸ್ ಮಾಡಿದರೆ ತುಂಬ ಒಳ್ಳೆಯದು ಅನಿಸ್ತದೆ. ಯಾಕಂದರೆ 60ರಿಂದ 70% ಹತ್ತಿರ ಹೋಗೋದ್ರಿಂದ ನಿಮಗೆ ಯಾವುದೇ ರೀತಿ ಕಾಮರ್ಸ್ ಮಾಡೋದರಿಂದ ನಿಮಗೆ ಕಷ್ಟ ಆಗೋದಿಲ್ಲ ಅನ್ನೋದು ನಂಬಿಕೆ. ನೋಡಿ, ಕಾಮರ್ಸ್ ಮಾಡ್ಬೋದು, ಬೇಡವಾ? ಆರ್ಟ್ಸ್ ಮಾಡ್ಬೋದು, ಬೇಡವಾ? ಪ್ಯಾರಾಮೆಡಿಕಲ್ ಮಾಡ್ಬೋದು, ಬೇಡವಾ? ITI ಮಾಡ್ಬೋದು. ಇವೆಲ್ಲವೂ ಕೂಡ ನಿಮಗೆ ಅವಕಾಶಗಳು ಇರುತ್ತೆ. ಇಲ್ಲ, LLB ಕೂಡ ಮಾಡ್ಬೋದು. LLB ಅಂದರೆ SLC ಮುಗಿದ ತಕ್ಷಣ LLB ಮಾಡಿದರೆ 5 ವರ್ಷಗಳ ಕಾಲ ನೀವು ಕಲಿಬೇಕಾಗುತ್ತೆ. ಆಫ್ಟರ್ PUC ಓನ್ಲಿ 3 ಇಯರ್ಸ್. ಹಾಗಾಗಿ ನೀವು 60ರಿಂದ 69% ಮಧ್ಯದಲ್ಲಿ ಯಾರೆಲ್ಲ ನೀವು ರಿಸಲ್ಟ್ ಮಾಡಿದ್ದೀರಲ್ವ,
ಕಾಮರ್ಸ್, ಆರ್ಟ್ಸ್, LLB, ITI ಮತ್ತು ನಿಮ್ಮ ಮುಂದೆ ಪ್ಯಾರಾಮೆಡಿಕಲ್, ಈ 5 ಕೋರ್ಸ್ಗಳನ್ನು ನೀವು ಮಾಡಬಹುದು. ಇವೆಲ್ಲವೂ ಕೂಡ ವ್ಯಾಲ್ಯೂಬಲ್ ಇರುವಂತಹ ಕೋರ್ಸ್ಗಳು. ನೆಕ್ಸ್ಟ್ ಬಂದುಬಿಟ್ಟು 70ರಿಂದ 85% ನೋಡೋಣ. 70ರಿಂದ 85% ಮಾಡಿದಂಥ ವಿದ್ಯಾರ್ಥಿಗಳು ಇವತ್ತು ತುಂಬ ನಮ್ಮ ಕರ್ನಾಟಕದಲ್ಲಿ ಇವತ್ತು SSLC ರಿಸಲ್ಟ್ ಆಲ್ ಓವರ್ ಕರ್ನಾಟಕ 94% ಫಲಿತಾಂಶ ಬಂದಿರೋದು. ಆಲ್ಮೋಸ್ಟ್ ವಿದ್ಯಾರ್ಥಿಗಳು 70ರಿಂದ 85% ಮಧ್ಯದಲ್ಲಿಯೇ ಇರೋದು, ಹೌದಲ್ವಾ? ಇಲ್ಲಿ ಈ ಮಧ್ಯದಲ್ಲಿ ಇರುವಂತಹ ಪರ್ಸಂಟೇಜ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿ ಸಜೆಷನ್ ಏನಪ್ಪ ಅಂದರೆ, ನೋಡಿ 70ರಿಂದ 85% ಮಾಡಿದಂಥ ವಿದ್ಯಾರ್ಥಿಗಳು ಕಾಮನ್ ಆಗಿ ಸ್ಟ್ಯಾಂಡರ್ಡ್ ಇದ್ದೇ ಇರ್ತಾರೆ, ಹೌದಾ? ಅಂಥ ವಿದ್ಯಾರ್ಥಿಗಳು ಯಾವುದೆಲ್ಲ ಕೋರ್ಸ್ಗಳು ನೀವು ಮಾಡಬಹುದು, ಯಾವ್ಯಾವ ಕೋರ್ಸ್ಗಳು ನಿಮ್ಮ ಮುಂದೆ ಅವೈಲೇಬಲ್ ಇರ್ತದೆ. ಹಾಗಾಗಿ ನೋಡಿ, ಫಸ್ಟ್ ಒನ್ ಆರ್ಟ್ಸ್, ಸೆಕೆಂಡು ಕಾಮರ್ಸ್ ಆ್ಯಂಡ್ ನೆಕ್ಸ್ಟ್ ಸೈನ್ಸ್. ಇವು ಬಿಟ್ಟರೆ ನೆಕ್ಸ್ಟ್ ಬರೋದು ಪ್ಯಾರಾಮೆಡಿಕಲ್, ITI, ಡಿಪ್ಲೊಮಾ ಜೊತೆಗೆ LLB. ಟೋಟಲ್ ನಿಮ್ಮ ಮುಂದೆ ಕಾಣಿಸ್ಕೊಳ್ಳುವಂತಹ 6 ವಿಷಯಗಳು, 6 ಕೋರ್ಸ್ಗಳು ನಿಮ್ಮ ಮುಂದೆ ಇರ್ತದೆ. ಯಾವ ವಿದ್ಯಾರ್ಥಿಗಳು ಮಾಡಬಹುದು ಈ ಒಂದು ಕೋರ್ಸ್ಗಳನ್ನು ಅಂದರೆ 70%ಯಿಂದ 85% ಮಧ್ಯದಲ್ಲಿ ಮಾಡಿದಂಥ ವಿದ್ಯಾರ್ಥಿಗಳು ಜೊತೆಗೆ 86ರಿಂದ 100% ಮಾಡಿದಂತಹ ವಿದ್ಯಾರ್ಥಿಗಳು. ಅಂದರೆ ಕಾಮನ್ ಆಗಿ ನೋ ಪ್ರಾಬ್ಲಮ್. ಯಾಕಂದರೆ 70ರಿಂದ 100 ಮಾಡಿದಂಥ ವಿದ್ಯಾರ್ಥಿಗಳು, ಈ ವಿದ್ಯಾರ್ಥಿಗಳು ಕಾಮನ್ ಆಗಿ ಏನಿರುತ್ತೆ ಅಂದರೆ ನಾಲೆಜ್ ಇರುತ್ತೆ. ನೀವು ಬೇಕಂದರೆ ಆರ್ಟ್ಸ್ ಮಾಡ್ಬೋದು, ಕಾಮರ್ಸ್ ಮಾಡ್ಬೋದು. ಆಲ್ಮೋಸ್ಟ್ ನಿಮಗೆ ಒಂದು ಸಜೆಷನ್ ಏನು ಕೊಡೋದಂದರೆ, ಆಲ್ಮೋಸ್ಟ್ ನೀವು ಸೈನ್ಸ್ ಮಾಡಿದರೆ ಉತ್ತಮ ಅಂತ ಹೇಳ್ಬೋದು ನಾವು. ಯಾಕಂದರೆ ನಿಮಗೆ ಸೈನ್ಸ್ ಮೇಲೆ ಭಾಳ ನಿಮಗೆ ಬೇಡ ಅಂದರೂ ಕೂಡ ನಿಮ್ಮ ಮುಂದೆ LLB ಮಾಡ್ಕೊಳ್ಬೋದು, ಜೊತೆಗೆ ಡಿಪ್ಲೊಮಾ ಮಾಡ್ಬೋದು, ಪ್ಯಾರಾಮೆಡಿಕಲ್ ಮಾಡ್ಬೋದು. ಇಷ್ಟು ಕೋರ್ಸ್ಗಳು ಅವೈಲೇಬಲ್. ಈ ಪರ್ಸಂಟೇಜ್ ಮಾಡಿದಂಥ ವಿದ್ಯಾರ್ಥಿಗಳು ನನ್ನ ಒಂದು ಸಜೆಷನ್ ಏನಪ್ಪ ಅಂದರೆ ಸೈನ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಾಲೆಜ್ ಇರುತ್ತೆ, ಮ್ಯಾಥಮೆಟಿಕ್ಸ್, ಸೈನ್ಸ್ ಆ್ಯಂಡ್ ಇಂಗ್ಲೀಷ್ ನಾಲೆಜ್ ಇರೋದ್ರಿಂದ ನೀವು ಆರಾಮಾಗಿ ಸೈನ್ಸ್ ಮಾಡಿದರೆ ಯಾವುದೆಲ್ಲ ಕೋರ್ಸ್ಗಳನ್ನು ಮುಂದೆ ಮಾಡಬಹುದು ನೀವು. ನೋಡಿ, ಇವಾಗ ಒಂದು ವೇಳೆ ಸೈನ್ಸ್ ತೆಗೆದುಕೊಂಡ್ರೆ ನಿಮಗೆ ಎಲ್ಲೆಲ್ಲ ಯಾವುದೆಲ್ಲ ಅವಕಾಶಗಳು ಸಿಗ್ತದೆ ಅಂದರೆ, ನೋಡಿ ಸೈನ್ಸ್ ಮುಗಿದ ಮೇಲೆ ನೀವು ಅಬೌವ್ 80 ಮಾರ್ಕ್ಸ್ ತೊಗೊಂಡ್ರೆ ಸಾಕು, ನಿಮ್ಮ ಮುಂದೆ CET ಅನ್ನೋ ಒಂದು ಎಕ್ಸಾಮ್ ಬರುತ್ತೆ. ಓಕೆ, KCET ಅಂತ ಒಂದು ಎಕ್ಸಾಮ್ ಬರುತ್ತೆ. ಯಾಕಂದರೆ ನೀವು ಸೈನ್ಸ್ ಮಾಡಿ SLC, ಆಫ್ಟರ್ SLC ಫಸ್ಟ್ ಇಯರ್, ಸೆಕೆಂಡ್ ಇಯರ್ ನೀವು ಸೈನ್ಸ್ ಕಲಿತಾದ್ಮೇಲೆ ಸೈನ್ಸಲ್ಲಿ ಒಳ್ಳೆ ರಿಸಲ್ಟ್ ಮಾಡಿದಾಗ ನೀವು ಮುಂದೆ ನೀವು ಕೋರ್ಸ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ KCET ಅಂತ ಒಂದು ಪರೀಕ್ಷೆ ಬರುತ್ತೆ ನಿಮಗೆ, ಸ್ಪರ್ಧಾತ್ಮಕ ಪರೀಕ್ಷೆ ಇದು. ಯಾರೆಲ್ಲ ಯಾವ ಯಾವ ವಿದ್ಯಾರ್ಥಿಗಳು ಸೈನ್ಸ್ ಕೋರ್ಸಲ್ಲಿ ಪಾಸಾಗಿರ್ತಾರೆ ಆ ಎಲ್ಲ ವಿದ್ಯಾರ್ಥಿಗಳು ಒಂದು ಅವಕಾಶ ಇರುತ್ತೆ KCET ಬರೆಯುವಂಥದ್ದು. ಯಾಕೆ ಬರೀತಾರೆ ಇದನ್ನು ಅನ್ನೋದು ಹೇಳ್ತೀನಿ ನಿಮಗೆ. KCET ಯಾಕೆ ಬರೀಬೇಕು ಅಂದರೆ, ಈ KCET ಬರೆಯುವುದರಿಂದ ನಿಮಗೆ ಇಂಜಿನಿಯರಿಂಗ್ ಸೀಟ್ ಪಡೆಯುವುದಕ್ಕೆ, ಗೌರ್ಮೆಂಟ್ ಸರ್ಕಾರಿ ಕಾಲೇಜುಗಳಲ್ಲಿ ಸೀಟ್ ಬೇಕಂದರೆ ನೀವು ಏನು ಮಾಡಬೇಕು, ಆಫ್ಟರ್ ಸೆಕೆಂಡ್ ಇಯರ್ ಸೈನ್ಸ್ ಮುಗಿದ ಮೇಲೆ KCET ಬರೆಯುವುದರಿಂದ ನಿಮಗೆ ಅದರ ಒಳಗಡೆ ಮೆರಿಟಲ್ಲಿ ನಿಮ್ಮ ಹೆಸರು ಬಂತಂದರೆ ಕರ್ನಾಟಕದಲ್ಲಿರುವಂತಹ ಒಳ್ಳೆಯ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗುತ್ತೆ. ಇದಕ್ಕೋಸ್ಕರ ನೀವು KCET ಬರೆಯುವಂಥದ್ದು, ಓಕೆನಾ? ಇದು ಒಂದು ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಪರೀಕ್ಷೆ, ಸ್ಪರ್ಧಾತ್ಮಕ ಪರೀಕ್ಷೆ ಬರೀಬೋದು ನೀವು. ಯಾವುದು? ಸೈನ್ಸ್ ಮುಗಿದ ಮೇಲೆ ನೀಟು ಅಂತ ಬರುತ್ತೆ, ನೀಟ್ ಎಕ್ಸಾಮ್. ಇದನ್ನು ಯಾಕೆ ಬರೀತಾರೆ ಅಂದರೆ, ನೀಟ್ ಎಕ್ಸಾಮ್ ಯಾಕೆ ಅಂದರೆ, ನೋಡಿ ಸೈನ್ಸ್ ಮಾಡುವಂಥದ್ದೇ ಹಲವಾರು ಗೋಲ್ಗಳ ಮುಖಾಂತರ. ಒಂದು ಗೋಲ್ ಏನಪ್ಪ ಅಂದರೆ, ಸೈನ್ಸ್ ಮಾಡುವಂಥ ವಿದ್ಯಾರ್ಥಿಗಳು MBBS ಅಂತ ಹೇಳ್ತೀವಿ. MBBS ಇದು ಮೊದಲನೆಯ ಗೋಲ್. ಯಾವ ವಿದ್ಯಾರ್ಥಿಗಳು ಸೈನ್ಸ್ ಮಾಡಿರ್ತಾರೆ ಅವರು ಯಾಕೆ ಸೈನ್ಸ್ ಮಾಡ್ತಾರೆ ಅಂದರೆ, ಕೆಲವೊಂದು ಗೋಲ್ಗಳು ಇರುತ್ತೆ, ಆ ಗೋಲ್ಗಳನ್ನು ರೀಚ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಸೈನ್ಸ್ ಮಾಡಿರ್ತಾರೆ. ಹಾಗಾದರೆ ಸೈನ್ಸ್ ಮಾಡಿದರೆ ಯಾವ್ಯಾವ ಗೋಲ್ಗಳಿರ್ತದೆ, ಯಾವ್ಯಾವ ಕೋರ್ಸ್ಗಳನ್ನು ಮಾಡಬಹುದು ನೀವು ಅನ್ನೋದು ನೋಡೋಣ. ಒಂದು ಫಸ್ಟ್ MBBS, ಓಕೆ, ಫಸ್ಟ್ ಒನ್ MBBS. ಎರಡನೇದು BMS, ಯಾವುದು? BMS. ಮೂರನೇದು BHMS. ನಾಲ್ಕನೇದು B ಫಾರ್ಮಾ ಅಂತ ಬರುತ್ತೆ, B ಫಾರ್ಮಾ. ಐದನೇದು BSc ನರ್ಸಿಂಗ್.
ಟೋಟಲ್ 5 ಕೋರ್ಸ್ಗಳಿಗೋಸ್ಕರ ಏನು ಮಾಡ್ತಾರೆ ಅಂದರೆ ಸೈನ್ಸ್ ಮಾಡ್ತಾರೆ. ಫಸ್ಟ್ ಒನ್ MBBS, BMS, BHMS, B.Pharma ಆ್ಯಂಡ್ BSc ನರ್ಸಿಂಗ್. ಈ 5 ಕೋರ್ಸ್ಗಳು ನೀವು ಮಾಡಬೇಕಂದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ನೀಟ್ ಎಕ್ಸಾಮನ್ನು ನಡೆಸ್ತಾರೆ. ಆ ನೀಟ್ ಎಕ್ಸಾಮಲ್ಲಿ ನೀವು ಏನು ಮಾಡಬೇಕು ಅಂದರೆ ಅಬೌವ್ 600 ಏನಾದರೂ ಸಿಕ್ಬಿಟ್ರೆ, ಟೋಟಲ್ ನೀಟ್ ಎಕ್ಸಾಮ್ ಆಗೋದು 720 ಮಾರ್ಕ್ಸಿಗೆ ನಿಮಗೆ ನೀಟ್ ಎಕ್ಸಾಮ್ ನಡೆಸ್ತಾರೆ. ಹಾಗಾದರೆ 720 ಅಂಕ ಮಾರ್ಕ್ಸ್ ಪ್ರಶ್ನೆಗಳು ಯಾವ್ಯಾವ ಸಬ್ಜೆಕ್ಟಿಗೆ ಬರ್ತದೆ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯೋಲಜಿ. ಈ 4 ಸಬ್ಜೆಕ್ಟ್ಗಳಿಗೆ ಅನ್ವಯವಾಗುವಂತಹ ಪ್ರಶ್ನೆಗಳು ಟೋಟಲ್ 720 ಕ್ವಶನ್ಸ್ಗಳು ನಿಮ್ಮ ನೀಟಿಗೆ ಕೇಳ್ತಾರೆ. ಹಾಗಾದರೆ ಆ ನೀಟಲ್ಲಿ ಅಬೌವ್ 500 ತೆಗೆದುಕೊಂಡ್ರೆ ನಿಮಗೆ ಆರಾಮ್ BSc ನರ್ಸಿಂಗ್ ಸಿಗುತ್ತೆ, ಒಳ್ಳೆ ಟಾಪ್ ಆ್ಯಂಡ್ ಟಾಪ್ ಕಾಲೇಜ್ಗಳು ಸಿಗ್ತದೆ, B.Pharma ಸೀಟ್ ಸಿಗುತ್ತೆ. ಓಕೆ, ಇಷ್ಟೆಲ್ಲ ಇರುತ್ತೆ. BHMS ಸಿಗುತ್ತೆ, BMS ಸಿಗುತ್ತೆ. ಬಟ್ MBBS ಸಿಗೋದಿಲ್ಲ ನಿಮಗೆ. ಯಾಕೆ ಸಿಗೋದಿಲ್ಲ? ಎಷ್ಟೋ ವಿದ್ಯಾರ್ಥಿಗಳ ಒಂದು ಮೇನ್ ಗೋಲ್ MBBS ಆಗಿರ್ತದೆ. ಹಾಗಾದರೆ MBBS ನಿಮಗೆ ಗೌರ್ಮೆಂಟ್ ಸೀಟ್ ಸಿಗಬೇಕು ಅಂದರೆ ಈ ನೀಟ್ ಎಕ್ಸಾಮಲ್ಲಿ ಎಷ್ಟು ತೆಗೆದುಕೊಳ್ಬೇಕು ನೀವು ಅಂದರೆ 720ಕ್ಕೆ ಮಿನಿಮಮ್ ಅಬೌವ್ 600 ತಗೊಳ್ಬೇಕು. ಅಬೌವ್ 600 ತೆಗೆದುಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಕರ್ನಾಟಕದಲ್ಲಿರುವಂತಹ ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಗೌರ್ಮೆಂಟ್ ಸೀಟ್ ಸಿಕ್ಕರೆ ಜಸ್ಟ್ ನಿಮಗೆ 4 ವರ್ಷದಲ್ಲಿ ಬರೀ 10 ಲಕ್ಷದಲ್ಲಿ ನಿಮ್ದು ಏನಾಗುತ್ತೆ, ಇಡೀ MBBS ಮುಗಿದೋಗುತ್ತೆ. ಆದರೆ ಪ್ರೈವೇಟ್ ಆದರೆ ಮಿನಿಮಮ್ 1.5 ಕೋಟಿ ನಿಮಗೆ ದುಡ್ಡು ಬೇಕಾಗುತ್ತೆ. ಹಾಗಾಗಿ ಈ ಎಲ್ಲ ಮಾಹಿತಿಗಳನ್ನು ಕೇಳಿದ್ದೀರಾ. ಜೊತೆಗೆ ನೆಕ್ಸ್ಟ್ ವಿಡಿಯೋ ಯಾವುದು ಬರುತ್ತೆ ಅಂದರೆ ಆಫ್ಟರ್ PUC ಏನು ಮಾಡಬೇಕು, ಇದು ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಶೇರ್ ಮಾಡಿದ್ದೇನೆ ನಿಮ್ಮ ಜೊತೆಗೆ. ಆಫ್ಟರ್ SLC ವಾಟ್ ಕ್ಯಾನ್ ಐ ಡೂ ಅಂತ ಹೇಳಿದ್ದೇನೆ. ಬಟ್ ನೆಕ್ಸ್ಟ್ ವಿಡಿಯೋ ವಿಲ್ ಕಮ್ ದ ವಾಟ್ ಈಸ್ ದ ಗೋಲ್ ಆಫ್ಟರ್ ದ 12th PUC. ಓಕೆ, ನಿಮಗೆ ಈಗಲೇ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆ ವಿಡಿಯೋ ಕೂಡ ನಿಮಗೆ ಬಂದಿರ್ತದೆ. ನಿಮ್ಮ ಅಕ್ಕಂದಿರಿರ್ಬೋದು, ಅಣ್ಣಂದಿರಿರ್ಬೋದು, ಯಾರಾದರೂ ಇರ್ಬೋದು.